ಪವರ್ ಫೈಟ್ ಬಗ್ಗೆ ಮಾತಾಡೋರನ್ನ ನಾಯಿಗೆ ಹೋಲಿಸಿದ್ರ ರಾಜ್ಯದಲ್ಲಿ ನಾಯಕತ್ವದ ಚರ್ಚೆ ಎಲ್ಲಿದೆ? ಪವರ್ ಫೈಟ್ ಬಗ್ಗೆ ಮಾತಾಡೋರನ್ನ ನಾಯಿಗೆ ಹೋಲಿಸಿದ್ರ ಆರ್ಎಸ್ಎಸ್ ಟೀಕಿಸಿದ ಖರ್ಗೆ ವಿರುದ್ಧ ರವಿಕುಮಾರ್ ವಾಗ್ದಾಳಿ. ಇಬ್ಬರು ಆರ್ಎಸ್ಎಸ್ಗೆ ಬನ್ನಿ ಇಲ್ಲಿನ ವಿಚಾರ ಕಲಿಯಿರಿ. ಕಲಬುರಗಿ ಅಭಿವೃದ್ಧಿ ಆಗಿರೋದಕ್ಕೆ ಖರ್ಗೆ ದೆವ್ವ ಕಾರಣ. ನೀವು ಮತ್ತು ನಿಮ್ಮಪ್ಪ ಶಾಸಕರು ಮಂತ್ರಿ ಎಲ್ಲ ಆದ್ರಿ, ಬೇರೆಯವರಿಗೆ ಮಂತ್ರಿ ಆಗಲು ಬಿಡಲೇ ಇಲ್ಲ. ಬಿಆರ್ ಪಾಟೀಲ್, ಎಂವೈ ಪಾಟೀಲ್ ಯಾಕೆ ಸಚಿವರಾಗಲಿಲ್ಲ? ಯಾಕೆ ಕಲಬುರಗಿಗೆ ಒಂದು ಐಟಿ-ಬಿಟಿ ಕಂಪನಿ ಬರಲಿಲ್ಲ? ಕಾರಣ ನೀವು ನೆಗೆಟಿವ್ ದೆವ್ವ, ಅದಕ್ಕೆ ಬರಲಿಲ್ಲ. ಆರ್ಎಸ್ಎಸ್ಗೆ ಬೈಯುವ ಮೊದಲು ಕಾಂಗ್ರೆಸ್ ಪರಿಸ್ಥಿತಿ ನೋಡಿ. ಎಲ್ಲಾ ಕಡೆಯೂ ಯಾಕೆ ಕಾಂಗ್ರೆಸ್ ನೆಲಕಚ್ಚುತ್ತಾ ಇದೆ? ಆರ್ಎಸ್ಎಸ್ನ ಅಂಬೇಡ್ಕರ್ ಕೂಡ ಕೊಂಡಾಡಿದ್ದಾರೆ. ಎಷ್ಟು ವರ್ಷದಿಂದ ಆಯ್ಕೆಯಾಗಿ ಬಂದಿದ್ದೀರಿ ನೀವು? ಕಲ್ಯಾಣ ಕರ್ನಾಟಕಕ್ಕೆ ನಿಮ್ಮ ಕೊಡುಗೆ ಏನು? ಬೆಂಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ, ಪ್ರಿಯಾಂಕ್ ನೆಗೆಟಿವ್ ದೆವ್ವಗಳು ಅಂತ ಹೇಳಿದ್ದಾರೆ. ಆರ್ಎಸ್ಎಸ್ ಟೀಕಿಸಿದ್ದ ಖರ್ಗೆ ವಿರುದ್ಧ ರವಿಕುಮಾರ್ ವಾಗ್ದಾಳಿಯನ್ನ ಮಾಡಿದ್ದಾರೆ. ಇಬ್ಬರು ಆರ್ಎಸ್ಎಸ್ಗೆ ಬನ್ನಿ, ಇಲ್ಲಿನ ವಿಚಾರವನ್ನ ಕಲಿಯಿರಿ. ಕಲಬುರಗಿ ಅಭಿವೃದ್ಧಿ ಆಗಿರೋದಕ್ಕೆ ಖರ್ಗೆ ದೆವ್ವ ಕಾರಣ. ನೀವು ಮತ್ತು ನಿಮ್ಮಪ್ಪ ಶಾಸಕರು ಮಂತ್ರಿ ಎಲ್ಲ ಆದ್ರಿ, ಬೇರೆಯವರಿಗೆ ಮಂತ್ರಿ ಆಗಲು ಬಿಡ್ಲೇ ಇಲ್ಲ. ಬಿಆರ್ ಪಾಟೀಲ್, ಎಂವೈ ಪಾಟೀಲ್ ಯಾಕೆ ಸಚಿವರಾಗಲಿಲ್ಲ? ಯಾಕೆ ಕಲಬುರಗಿಗೆ ಒಂದು ಐಟಿ-ಬಿಟಿ ಕಂಪನಿ ಬರಲಿಲ್ಲ? ಕಾರಣ ನೀವು ನೆಗೆಟಿವ್ ದೆವ್ವ, ಅದಕ್ಕೆ ಬರಲಿಲ್ಲ. ಆರ್ಎಸ್ಎಸ್ಗೆ ಬೈಯುವ ಮೊದಲು ಕಾಂಗ್ರೆಸ್ ಪರಿಸ್ಥಿತಿಯನ್ನ ನೋಡ್ಕೊಳ್ಳಿ. ಎಲ್ಲಾ ಕಡೆಯೂ ಯಾಕೆ ಕಾಂಗ್ರೆಸ್ ನೆಲಕಚ್ಚುತ್ತಾ ಇದೆ? ಆರ್ಎಸ್ನ ಅಂಬೇಡ್ಕರ್ ಕೂಡ ಕೊಂಡಾಡಿದ್ದಾರೆ. ಎಷ್ಟು ವರ್ಷದಿಂದ ಆಯ್ಕೆಯಾಗಿ ಬಂದಿದ್ದೀರಿ ನೀವು ಅಂತ ಸದ್ಯಕ್ಕೆ ಬೆಂಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ನೋಡೋಣ. ಇವತ್ತು ದೇಶ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಆರ್ಎಸ್ಎಸ್ ಬಹಳ ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದೆ ಈ ದೇಶಕ್ಕೆ. ಇವತ್ತು ಕಾಶ್ಮೀರ ಈ ದೇಶದಲ್ಲಿ ಉಳಿಬೇಕು ಅಂತಾಗಿದ್ರೆ, ಈ ದೇಶದ ಸಂಸ್ಕೃತಿ ಉಳಿಬೇಕು ಅಂತಾಗಿದ್ರೆ, ಈ ದೇಶದಲ್ಲಿ ಶಿಕ್ಷಣದ ಪರಿಸ್ಥಿತಿ ಚೆನ್ನಾಗಾಗಬೇಕು ಅಂತಾಗಿದ್ರೆ, ಈ ದೇಶದಲ್ಲಿ ಶ್ರೀರಾಮ ದೇಗುಲದ ನಿರ್ಮಾಣ ಇರಬಹುದು, ಈ ತರ ಅನೇಕ ವಿಚಾರಗಳಲ್ಲಿ ದೇಶದ ಅಖಂಡತೆಯನ್ನು ಕಾಪಾಡೋದ್ರಲ್ಲಿ, ಐಕ್ಯತೆಯನ್ನು ಕಾಪಾಡೋದ್ರಲ್ಲಿ ಆರ್ಎಸ್ಎಸ್ನ ಕೊಡುಗೆಯನ್ನ ನೀವು ಮನಗಾಣೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ವಿನಂತಿಯನ್ನ ಮಾಡ್ತಾ ಇದ್ದೇನೆ, ನಿಮಗೂ ಮತ್ತು ನಿಮ್ಮ ಅಪ್ಪ ಅವರಿಗೂ, ಪ್ರಿಯಾಂಕಾ ಖರ್ಗೆಗೂ ಮತ್ತು ಪ್ರಿಯಾಂಕಾ ಖರ್ಗೆ ಅವರ ಅಪ್ಪರಿಗೂ, ಇಬ್ಬರಿಗೂ ಸೇರಿಸಿ ನಾನು ಹೇಳ್ತಾ ಇದ್ದೇನೆ, ಒಂದು 6 ತಿಂಗಳು ಆರ್ಎಸ್ಎಸ್ನ ಬಗ್ಗೆ ಅಧ್ಯಯನ ಮಾಡಕ್ಕೆ ಬನ್ನಿ. ಅವಾಗೇನಾದ್ರೂ ಒಂದಿಷ್ಟು ಆರ್ಎಸ್ಎಸ್ ಬಗ್ಗೆ ನಿಮಗೆ ಗೊತ್ತಾಗಬಹುದು. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನೀವು ನೆಗೆಟಿವ್ ದೆವ್ವ. ಪ್ರಿಯಾಂಕಾ ಖರ್ಗೆ ಅವರೇ, ಏನಿದ್ದೀರಲ್ಲ, ನೀವು ಪಾಸಿಟಿವ್ ದೆವ್ವ ಅಲ್ಲ, ನೆಗೆಟಿವ್ ದೆವ್ವ ನೀವು. ಇವತ್ತು ಕಲ್ಯಾಣ ಕರ್ನಾಟಕ ಏನಾದ್ರೂ ಹಿಂದೆ ಉಳಿಯೋದಕ್ಕೆ ಕಾರಣ ಏನಾದ್ರು ಇದ್ರೆ ಪ್ರಿಯಾಂಕಾ ಖರ್ಗೆ ಫ್ಯಾಮಿಲಿ ದೆವ್ವ ಏನಿದೆ, ಆ ಫ್ಯಾಮಿಲಿ ಕಾರಣ. ಆಯ್ಕೆ ಆಗಿದ್ರು, ಎಷ್ಟು ವರ್ಷ ಮಂತ್ರಿ ಆದ್ರು ನಿಮ್ಮ ಅಪ್ಪ ಅವರು, ನೀವೆಷ್ಟು ವರ್ಷ ಶಾಸಕರಾದ್ರಿ, ಎಷ್ಟು ವರ್ಷದಿಂದ ಮಂತ್ರಿ ಆದ್ರಿ. ಆಮೇಲೆ ಎಂವೈ ಪಾಟೀಲ್ ಆಗ್ಲಿಲ್ಲ, ಈಗ ಧರ್ಮ್ ಸಿಂಗ್ ಅವ್ರ ಮಗ ಅಜಯ್ ಸಿಂಗ್ ಆಗ್ಲಿಲ್ಲ. ನೀವು ಮಾತ್ರ ಶಾಸಕರಾಗಬೇಕು, ನೀವು ಮಾತ್ರ ಮಂತ್ರಿ ಆಗಬೇಕು. ಯಾಕೆ SSLC ನಲ್ಲಿ ರಿಸಲ್ಟ್ ಹಿಂಗ್ ಕೆಳಗಡೆ ಪ್ರಪಾತಕ್ಕೆ ಹೋಗಿದೆ? ಯಾಕೊಂದು ಇಂಡಸ್ಟ್ರಿ ಬರ್ತಾ ಇಲ್ಲ? ಏನೋ ಕಾರಣಾಂತರಗಳಿಂದ 136 ಸೀಟ್ ಗೆದ್ದು ಬಿಟ್ಟಿದ್ದೀರಿ, ಬಂದಿದೆ, ಮಂತ್ರಿ ಆಗಿದ್ದೀರಿ. ಇವತ್ತು ದೇಶ